ರಕ್ಷಿತ್ ಶೆಟ್ಟಿ ಅಭಿನಯದ 777 ಚಾರ್ಲಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲೂ ದೊಡ್ಡ ಹಿಟ್ ಆಗಿದ್ದಲ್ಲದೆ ಬೇರೆ ಭಾಷೆಗಳಿಗೂ ಡಬ್ ಆಗಿ ಅಲ್ಲಿಯೂ ತೆರೆ ಕಂಡಿತ್ತು. ಜೊತೆಗೆ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ತನ್ನ ಮಡಿಲಿಗೆ ಹಾಕಿಕೊಂಡಿತ್ತು. 2022ರಲ್ಲಿ ತೆರೆ ಕಂಡ ಈ ಸಿನಿಮಾವನ್ನು ಕಿರಣ್ ರಾಜ್ ನಿರ್ದೇಶನ ಮಾಡಿದ್ದು, ರಕ್ಷಿತ್ ಜೊತೆಗೆ ಸಂಗೀತ ಶೃಂಗೇರಿ, ರಾಜ್ ಬಿ ಶೆಟ್ಟಿ, ದಾನಿಶ್ ಶೇಟ್ ಮುಂತಾದವರು ಈ ಸಿನಿಮಾದಲ್ಲಿ ನಟಿಸಿದ್ದರು. ಸದ್ಯ ಈ ಸಿನಿಮಾ ಚೀನಾದಲ್ಲೂ ಟ್ರೆಂಡಿಂಗ್ ನಲ್ಲಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಫೇಮಸ್ ಆಗಿರುವ ಆಸಿಮಾ ಎನ್ನುವವರು ಸದ್ಯ ವಿದ್ಯಾಭ್ಯಾಸಕ್ಕಾಗಿ ಚೀನಾದಲ್ಲಿ ನೆಲೆಸಿದ್ದಾರೆ. ಅಲ್ಲಿ ಕನ್ನಡ ಸಿನಿಮಾ ಚೀನಾದಲ್ಲಿ ಟ್ರೆಂಡಿಂಗ್ ನಲ್ಲಿದೆ ಅನ್ನೋದನ್ನ ಹಂಚಿಕೊಂಡಿದ್ದಾರೆ. ಚೀನಾದ ವಿಚಾಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ 777 ಚಾರ್ಲಿ ಟ್ರೆಂಡಿಂಗ್ ನಲ್ಲಿದೆ. ನಾನು ಸೌತ್ ಇಂಡಿಯನ್ ಅಂತ ಹೇಳಿದ ಕೂಡಲೇ ಚಾರ್ಲಿ ಸಿನಿಮಾ ನೋಡಿದ್ದೀಯಾ ಅಂತ ಅಲ್ಲಿನವರು ಕೇಳ್ತಾರೆ. ಈ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತದೆ. ನಾನು ಕರ್ನಾಟಕದವಳು, ಕನ್ನಡದವಳು ಮತ್ತು ನಮ್ಮ ಊರಿನವರು ಮಾಡಿದಂತ ಸಿನಿಮಾ ಇದು ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತಿದೆ ಎಂದು ಆಸಿಮಾ ಹೇಳಿಕೊಂಡಿದ್ದಾರೆ. ಚೀನಾದ ವಿಚಾಟ್ ನಲ್ಲಿ 777 ಚಾರ್ಲಿ ಸಿನಿಮಾದ ಕ್ಲಿಪ್ ಅನ್ನು ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ಗೆ 97,000 ಜನ ಲೈಕ್, 56,000 ಮಂದಿ ಶೇರ್ ಮಾಡಿದ್ದಾರೆ. ಅಲ್ಲದೆ ಈ ಪೋಸ್ಟ್ಗೆ 6,000 ಕಮೆಂಟ್ಸ್ ಕೂಡ ಬಂದಿದೆ. 777 ಚಾರ್ಲಿ ಸಿನಿಮಾ ದೇಶವನ್ನು ದಾಟಿ ವಿದೇಶಿ ಭಾಷೆಯ ಜನರಿಗೆ ಇಷ್ಟವಾಗಿರುವುದು ವಿಶೇಷ ಅಂತಾನೆ ಹೇಳಬಹುದು.